ಮೊದಲನೇದಾಗಿ ನನ್ನ ಎಲ್ಲ ವೀಕ್ಷಕರಿಗೆ ಸುಸ್ವಾಗತ ಅಷ್ಟು ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಲ್ಲಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾನು ಹಾಕಿದ್ದೀನಿ ವಿಡಿಯೋವನ್ನು ಯಾರೂ ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಕೊನೆವರೆಗೂ ನೋಡಿ. ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ಒಂದಿಷ್ಟು ಜನರಿಗೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಎಲ್ರಿಗೂ ನಾನು ಹೇಳಿದ್ದೀನಿ ಕಮೆಂಟ್ ಮಾಡಿ ಅಂತ. ಎಸ್, ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಮಾತಾಡ್ತಾ ಹೋಗ್ತೀನಿ. ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಗ್ಗೆ ಇವತ್ತಿನ ಅಪ್ಡೇಟ್ಗೆ ಎಲ್ರಿಗೂ ಸುಸ್ವಾಗತ. ಎಸ್, ಇಲ್ಲಿ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ದೀರಿ, ಆಲ್ಮೋಸ್ಟ್ ಕಮೆಂಟ್ ಮಾಡಿದ್ದೀರಾ, ಎಲ್ಲದನ್ನು ಕೂಡ ಮಾಡಿದ್ದೀರಿ. ನೀವು ಡೆಫಿನೆಟಾಗಿ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ದೀರಾ. ಆ್ಯಂಡ್ ಕೆಲವರಿಗೆ ಹಣ ಜಮೆ ಆಗಿಲ್ಲ ಅಂತಂದು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಒಂದಿಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ನಾನು ಚೆಕ್ ಮಾಡ್ತಾನೆ ಇರ್ತೀನಿ ನಿಮ್ಮ ಕಮೆಂಟ್ಗಳನ್ನೆಲ್ಲ. ಏನು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಕಮೆಂಟ್ ಮಾಡಿದರೆ ಸರ್ ನೋಡಲ್ಲ ಹಾಗೆ ಏನಿಲ್ಲ, ಖಂಡಿತವಾಗ್ಲೂ ನಾನು ನೋಡ್ತೀನಿ. ಖಂಡಿತವಾಗ್ಲೂ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ಎಲ್ಲದನ್ನು ಕೂಡ ನಮಗೆ ತಿಳಿಸ್ಕೊಡ್ತೀನಿ ಇವತ್ತೊಂದು ವಿಡಿಯೋದಲ್ಲಿ ಸ್ನೇಹಿತರೆ. ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋದು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಸ್, ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ. ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ. ಹಾಗಾಗಿ ನೀವು ಮಾಡಬೇಕಾಗಿರುವಂಥ ಮೊದಲ ಕೆಲಸ, ನೀವು ಮೊದಲನೇದಾಗಿ ನಾನು ಹೇಳ್ತೀನಲ್ಲ, ಫಸ್ಟ್ ಆಫ್ ಆಲ್ ಮಾಡಿ. ನೀವು ಈ ಕೆಲಸವನ್ನು ಮಾಡಿ ನೋಡಿ, ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಪ್ರತಿಯೊಂದು ಸಾಧ್ಯತೆ ಇದೆ. ಹೌದು, ಇಲ್ಲಿ ಕೆಲವರಿಗೆ ನಾನು ಹೇಳಿದ್ರಿಗೆ ಹೇಳ್ತೀರಾ, ಏನು ಸರ್ ಅದೆಲ್ಲ ಯಾಕೆ ಅದನ್ನೆಲ್ಲ ಎಂತಕ್ಕೆ ಅದೆಲ್ಲ ಮಾಡೋದು ಯಾಕೆ ಅಂತ ಕೇಳ್ತೀರಾ ನೀವು. ಖಂಡಿತವಾಗ್ಲೂ ಹೇಳ್ತೀರಾ, ನನಗೆ ಗೊತ್ತಿದೆ. ಯಾಕಪ್ಪ ಅಂತಂದರೆ ಒಂದಿಷ್ಟು ಜನರಿಗೆ ಅಂದ್ರೆ ನಂಬಿಕೆ ಇಲ್ಲ. ಯಾಕೆ, ನಮಗೇನು ಹಣ ಅಂತೂ ಬರ್ತಾ ಇಲ್ಲ ಈಗ ಸದ್ಯದ ಪರಿಸ್ಥಿತಿಯಲ್ಲೂ. ನಮ್ಗೆ ಯಾಕೆ ಇಲ್ಲಿ ಏನು ಮಾಡಿ ಏನು ಇದು ಮಾಡುವಂಥದ್ದಂತ. ಹಾಗಾಗಿ ಅವರಿಗೆ ನಂಬಿಕೆ ಬರ್ತಾ ಇಲ್ಲ. ಇಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದು. ನಂಬಿಕೆ ಬರ್ತಾ ಇಲ್ಲ ಅಂತಂದರೆ ಈಗ ಎಂತಕ್ಕೆ ಅದು ಮಾಡಿ ಈಗ ನಾವು ಫಲ ಆಗಿಲ್ಲ ಅಂತಂದರೆ ಅದು ನಾವು ಹೇಳುವಂಥದ್ದು ನಿಮಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ ಅಂತಂದರೆ ಈಗ ನೀವು ಅದನ್ನು ಮಾಡಿ ಈಗ ಹಣ ಬಂದಿಲ್ಲ ಅಂತಂದ್ರೆ ನಾವು ಯಾಕೆ ಮಾಡಬೇಕು ಅದನ್ನು ಅಂತ ಹೇಳ್ತೀರಾ. ಹೌದು, ಖಂಡಿತವಾಗ್ಲೂ ನೀವು ಹೇಳ್ತೀರಿ ಇದನ್ನೆಲ್ಲ. ಯಾಕಪ್ಪ ಅಂತಂದರೆ ನಿಮಗೆ ಬೇಸತ್ತು ಹೋಗಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ. ಮಹಿಳೆಯರಿಗೆ ಇಲ್ಲಿ ಪೆನ್ಷನ್ ಹಣನೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಬರ್ತಾ ಇಲ್ಲ. ಹಿರಿಯರಿಗೆ, ವಯಸ್ಕರಿಗೂ ಕೂಡ ಕೆಲವರಿಗೆ ಹಣ ಬರ್ತಾ ಇಲ್ಲ. ಸರ್ಕಾರ ಹಣನ ಅದನ್ನು ಕೂಡ ಜಮೆ ಮಾಡ್ತಾ ಇಲ್ಲ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ PM ಕಿಸಾನ್ ಯೋಜನೆ ಹಣವೊಂದನ್ನು ಈಗ ಕೇಂದ್ರ ಸರ್ಕಾರದಿಂದ ಹಣ ಹಾಕ್ತೀವಿ ಅಂತ ಹೇಳಿರುವಂಥದ್ದು. ಅದ್ರ ಬಗ್ಗೆಯೂ ಕೂಡ ನನಗೆ ಅಪ್ಡೇಟನ್ನು ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ನಾನು ಅದೇ ಹೇಳ್ತಾ ಇರುವಂಥದ್ದು, ತುಂಬ ಕಷ್ಟ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ, ಹಣ ಜಮೆ ಆಗ್ತಾ ಇಲ್ಲ. ಆ್ಯಂಡ್ ಕೆಲವರಿಗೆ ಹಣ ಅಂತೂ ಬರ್ತಾನೆ ಇಲ್ಲ ಬಿಡಿ. ಹಣವಂತೂ ಆಲ್ಮೋಸ್ಟ್ 90% ಜನರಿಗೆ ಹಣ ಬಂದಿಲ್ಲ. ಅದೇ ನಾನು ಹೇಳ್ತಾ ಇರುವಂಥದ್ದು, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ನಾನು ಇಷ್ಟೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳುವಂಥದ್ದು ಇಷ್ಟೇ. ಮೊದಲನೇದಾಗಿ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಏನು, ಮೊಬೈಲ್ ನಂಬರ್ ಯಾಕೆ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ನಾನು ಹೇಳಿದೆ ಅಂತಂದರೆ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಇಲ್ಲಿ ಮೊಬೈಲ್ ನಂಬರ್ನ ಸರಿಯಾಗಿ ಇಟ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ ಕೆಲವರು ಸರಿಯಾಗಿ ಇಟ್ಕೊಳ್ತಾ ಇಲ್ಲ. ಮೊಬೈಲ್ ನಂಬರ್ನ ಸರಿಯಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಹಣವನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನು ಕತೆ ಅಂತ ನೋಡೋಣ. ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತು ಇನ್ನೊಂದು ವಿಚಾರ, ಇಲ್ಲಿ ಹಾಕ್ತೇವೆ ಅಂತ ಹೇಳ್ತಾ ಇರುವಂಥದ್ದು ಮೋದಿ ಅವರಿಂದನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಭರ್ಜರಿ ಗುಡ್ ನ್ಯೂಸನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಹಣ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ಹಣನೇ ಹಾಕ್ತಾ ಇಲ್ಲ ಅಂತ ಸರ್ಕಾರ ಇಲ್ಲಿ ತುಂಬ ಜನ ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂಥದ್ದು. ಹಣ ಬರುತ್ತೆ, ಹಾಗೆ ಬರುತ್ತೆ, ಹೀಗೆ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ₹1 ಹಣ ಹಾಕ್ತಾ ಇಲ್ಲ. ಏನು ಕತೆ ಅಂತ ಇಲ್ಲಿ ತುಂಬ ಜನ ಸಿಟ್ಟಿಗೆ ಹೇಳ್ತಾ ಇರುವಂಥದ್ದು. ಅದು ಈಗ ಸದ್ಯದ ಮಟ್ಟಿಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇಲ್ಲಿ ಬೆಳಿಗ್ಗೆ ಇಲ್ಲಿ 2,000 + 2,000 ಬಂಪರ್ ಗುಡ್ ನ್ಯೂಸ್ ಇಲ್ಲಿ ಮಹಿಳೆಯರಿಗೆ ಕೊಡ್ತಾ ಇರುವಂಥದ್ದು. ಇಲ್ಲಿ ಭರ್ಜರಿ ಗುಡ್ ನ್ಯೂಸನ್ನು ಕೂಡ ಇಲ್ಲಿ ಮಹಿಳೆಯರಿಗೆ ಸರ್ಕಾರದಿಂದ ಇಲ್ಲಿ ಏನು ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ಏನು ಕತೆ ಏನು ವಿಚಾರ ಅಂತ ಇಲ್ಲಿ ಸರಿಯಾಗಿ ಗೊತ್ತಿಲ್ಲ. ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬಂದರೂ ಬರ್ಬೋದು, ಎಲ್ಲರ ಅಕೌಂಟಿಗೆ ಹಣ ಕೆಲವರದ್ದು ಬರ್ದೇನೂ ಇರ್ಬೋದು. ಯಾಕಪ್ಪ ಅಂತ ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಆಲ್ಮೋಸ್ಟ್ ಆಗುತ್ತೆ, ನೀವೇನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಅಂತ ಹೇಳ್ತಾ, ಮತ್ತೆ ಇಲ್ಲಿ ಆಗಲಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ತುಂಬ ಯೂಸ್ಫುಲ್ ಆಗುತ್ತೆ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟಿಂದ ತುಂಬ ಹೆಲ್ಪ್ಫುಲ್ ಇದೆ. ತುಂಬ ಜನರಿಗೆ ಗೊತ್ತಿದೆ ಇದ್ರ ಬಗ್ಗೆ ಎಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಹೇಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಿಮ್ಮದು KYC NCPI ಮ್ಯಾಪಿಂಗ್ ನಾನು ಆವಾಗಲೇ ಹೇಳಿದ್ದೆ. ಈ KYC NCPI ಮ್ಯಾಪಿಂಗ್ ನೀವು ಮಾಡದೇ ಇದ್ದರೆ ತುಂಬ ಪ್ರಾಬ್ಲಮ್ ಇದೆ. ಅಂದರೆ ಸದ್ಯದಲ್ಲಿ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, KYC ಆಗಿರ್ಬೋದು,
ಒಂದಿಷ್ಟು ಕೆಲಸಗಳನ್ನು ಇಲ್ಲಿ ಸರ್ಕಾರ ಕೊಡ್ತಾ ಇದೆ ಸದ್ಯದಲ್ಲಿ. ಆ್ಯಂಡ್ ಇನ್ನೊಂದು ವಿಚಾರ, ಸಿಮ್ ಡೆಡ್ ಅಂತಂದರೆ ಸಿಮ್ ಡೆಡ್, ಈಗ ನಿಮ್ಮದು ಸಿಮ್ ಸರಿ ಇದೆ ಅಂತ ಇಟ್ಕೊಳ್ಳಿ, ಸರಿ ಇದ್ದರೆ ಓಕೆ. ಈಗ ಸರಿ ಇಲ್ಲ ನಿಮ್ಮದು ಡೆಡ್ ಆಗಿದೆ. ಈಗ ಸರಿ ಇದ್ರೆ ಎಂದೆರಡು ವಿಚಾರ ಅಲ್ಲ, ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ, ಸರ್ಕಾರದಿಂದ ಹಣ ಬಂದೇ ಬರುತ್ತೆ, ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಅದೇ ಒಂದು ವೇಳೆ ಇಟ್ಕೊಳ್ಳಿ ಸಿಮ್ ಸರಿ ಇಲ್ಲ, ಈಗ ಸಿಮ್ ಹಾಳಾಗಿದೆ, ಸಿಮ್ ಸರಿ ಇಲ್ಲ, ಸಿಮ್ಮನ್ನು ನೀವು ಅಂದರೆ ಡೆಡ್ ಆಗಿದೆ, ಸಿಮ್ ಡೆಡ್ ಆಗಿದೆ ಅಂತ ಇಟ್ಕೊಳ್ಳಿ. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ನಿಮ್ಮ ಸಿಮ್ ಡೆಡ್ ಆಗಿದೆ ಅಂತ ಇಟ್ಕೊಳ್ಳಿ. ಸಿಂಪಲ್ಲಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಸಿಂಪಲ್ಲಾಗಿ ನಿಮ್ಮ ಒಂದು ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಿ ಆ್ಯಂಡ್ ಅಲ್ಲಿ ಹೇಳಿ ನಮ್ಮ ಸಿಮ್ ಡೆಡ್ ಆಗಿದೆ, ಆದರೆ ಆ ಒಂದು ಯೋಜನೆಯ ಹಣ ನಮಗೆ ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಅವರು ಏನು ಮಾಡಬೇಕಂತ ಹೇಳ್ತಾರೆ. ಸಿಮ್ ಡೆಡ್ ಆದರೆ ಮಾತ್ರ ನೀವು ನಿಮ್ಮ ಒಂದು ಯಾವ ಸಿಮ್ ತೊಗೊಂಡಿದ್ರೆ ಆ ಒಂದು ಕಂಪ್ನಿಗೆ ಹೋಗಬೇಕಾಗ್ತದೆ. ಕಂಪನಿ ಅಂತಂದರೆ ಒಂದು ಏನು ನಿಮ್ಗೆ ಗೊತ್ತಿದೆ, ನಿಮ್ಮ ಮನೆ ಹತ್ರ ಇರುತ್ತೆ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು, ಆ ಕಂಪ್ನಿ ಅಲ್ಲ, ಆ ಒಂದು ಇದಕ್ಕೆ ಹೋಗಿ ಸ್ಟೋರಿಗೆ ಹೋಗಿ ವಿಸಿಟ್ ಮಾಡಿ ನಮ್ಮದು ಸಿಮ್ ಡೆಡ್ ಆಗಿದೆ ಅಂತ, ಅದೇ ನಂಬರಲ್ಲಿ ಬೇಕಾದರೂ ಬೇರೆ ಒಂದು ಫೋನ್ ನಂಬರನ್ನು ಬೇಕಾದರೂ ತೊಗೊಳ್ಬೋದು. ಡೆಫಿನೆಟಾಗಿ ಇದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ, ಎಲ್ರಿಗೂ ಡೆಫಿನೆಟಾಗಿ ಹಣ ಬರುತ್ತೆ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟು ಕೂಡ ಮಾಡ್ಕೊಳ್ಳಿ, ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗ್ತಾಯಿದೆ ಸದ್ಯದಲ್ಲಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ಆಲ್ರೆಡಿ ಹಣ ಜಮೆ ಆಗ್ತಾಯಿಲ್ಲ ಅಂತ. ಎಸ್, ಎಲ್ರಿಗೂ ಡೆಫಿನೆಟಾಗಿ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಎಲ್ರಿಗೂ ಹಣ ಬರಬೇಕು. ಯಾಕಂತಂದರೆ ತುಂಬ ಜನರಿಗೆ 90% ಜನರಿಗೆ ಹಣ ಬರ್ತಾ ಇಲ್ಲ ಸದ್ಯದಲ್ಲೇ. ಹಾಗಾಗಿ ತುಂಬ ಯೂಸ್ಫುಲ್ ಇದೆ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್, ಸಿಗೋಣ ಸ್ನೇಹಿತರೆ.